ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ನ ಅಧ್ಯಕ್ಷನ ಅತಿ ಹೆಚ್ಚಿನ ಅವಧಿಯನ್ನ ನನ್ನ ಎರಡು ಜಿಲ್ಲೆಯ ನಾಯಕರನ್ನು ಕೊಟ್ಟಂತ ಅವಕಾಶ ನಮ್ಮ ಆಡಳಿತ ಮಂಡಳಿ ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂತ ತೀರ್ಮಾನಗಳನ್ನು ತಗೊಂಡಿದ್ದೀವಿ ನಾವು. ಅದ್ರ ಜೊತೆಗೆ ಈಗ ವಿಭಜನೆ ಅನ್ನೋದು ನಮ್ಮ ಮುಂದೆ ಎರಡು ಜಿಲ್ಲೆಯ ಪ್ರತಿಷ್ಠೆ ಆಗಿದೆ. ಬಿಜೆಪಿ ಸರ್ಕಾರದಲ್ಲಿ ಸುಧಾಕರ್ ಅವರು ಮಂತ್ರಿಗಳಾಗಿದ್ದಾಗ ಬಿಜೆಪಿ ಸರ್ಕಾರದ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ವಿಭಜನೆ ಮಾಡಂತ ಸಂದರ್ಭ ಬಂದಾಗ ಎರಡು ಜಿಲ್ಲೆಯ ನಾಯಕರ ವಿಶ್ವಾಸ ತಗಂದೆ ಕಾನೂನು ವ್ಯಾಪ್ತಿಯಲ್ಲಿ ಮಾಡೋ ರೀತಿಯಲ್ಲಿ ಮಾಡದೆ ಮನಸ್ಸು ಬಂದಂಗೆ ಮಾಡಿ ಅದು ಕೋರ್ಟ್ ಮೆಟ್ಟಲಕ್ಕೆ ಹೋಗಿತ್ತು. ಕೋರ್ಟಲ್ಲಿತ್ತು. ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಅದನ್ನು ವಾಪಸ್ ತಗೊಂಡಿದ್ರಿಂದ ಈ ಪ್ರಾಜೆಕ್ಟ್ಗಳೆಲ್ಲ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ಆಡಳಿತ ಮಂಡಳಿ ಒಳ್ಳೆ ಕಾರ್ಯಕ್ರಮ ತಗಂತು. ಇವತ್ತು ವಿಭಜನೆ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ತಗೊಂಡಿದೆ. ವಿಭಜನೆ ನನ್ನ ಪ್ರಕಾರ ಕೆಲವೇ ದಿನಗಳಲ್ಲಿ ಆದೇಶ ಆಗ್ತಾ ಇದೆ. ಅದಾದ್ಮೇಲೆ ಎರಡು ಜಿಲ್ಲೆ ಸಪರೇಟ್ ಎಲೆಕ್ಷನ್ ಕೂಡ ನಡೀತದೆ. ಮತ್ತೆ ಆಡಳಿತ ಮಂಡಳಿ ಹೊಸ ಆಡಳಿತ ಮಂಡಳಿ ಬಂದು ಏನು ಇವತ್ತು ನಾವು ಈ ಕಾರ್ಯಕ್ರಮಗಳು ಹೊಸ ಯೋಜನೆ ತಗೊಂಡಿದ್ವಿ ಅದನ್ನೆಲ್ಲ ಮುಂದುವರಿಸುವಂತೆ ಆಡಳಿತ ಮಂಡಳಿಗಳು ಮುಂದುವರಿಸಬಹುದು.